ರೂಪಾಯಿಗೆ ಮೆಣಸಿನ್ಕಾಯಿ ತಿನ್ಬೇಕಾ ಬೇಡವಾ? ಇದ್ರ ಒಳಗೆ ನಿಮಗೆ 3 ಬಾಡಿ ಕೂಡ ಸಿಕ್ತಂತೆ, ಸಂಪೂರ್ಣವಾಗಿ ಸುಟ್ಟು ಹೋಗಿರೋದು. ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಹಣತೆಗಳು. ಹಸುವಿನ ಮಾಂಸ ಈ ದೇಶದಲ್ಲಿ ಕಡಿಯುವಂತಿಲ್ಲ, ತಿನ್ನುವಂತಿಲ್ಲ. ಬೀಫ್ ಇಸ್ ಬ್ಯಾನ್ಡ್, ರೈಟ್? ಇಡೀ ಪ್ರಪಂಚದಲ್ಲಿ ಏಕೈಕ ಟ್ರಯಾಂಗಲ್ ಶೇಪಲ್ಲಿ ಇರುವಂತಹ ಫ್ಲ್ಯಾಗನ್ನು ನೀವು ನೋಡ್ತಾ ಇದ್ದೀರಾ. ಇದು ನೇಪಾಲ್ ದೇಶದ ಬಾವುಟ, ಹಾಗೆ ಇವರ ಹೆಮ್ಮೆ. ಇದಕ್ಕೆ ಸಿಕ್ಕಾಪಟ್ಟೆ ಅರ್ಥಗಳಿದೆ. ಈ ಫ್ಲ್ಯಾಗನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಪೂರ್ತಿ ಪುಸ್ತಕ ಬರೀಬೋದು, ಅಷ್ಟು ವಿಷಯಗಳು ಈ ಒಂದು ಫ್ಲ್ಯಾಗಲ್ಲಿದೆ. ಮೊಟ್ಟ ಮೊದಲನೇದಾಗಿ ನಿಮಗೆ ತೋರಿಸ್ತೀನಿ. ಈ ಫ್ಲ್ಯಾಗಲ್ಲಿ ಏನು ಕಾಣುತ್ತೆ ಜಾಸ್ತಿಯಾಗಿ? ಕೆಂಪು ಹಾಗೆ ನೀಲಿ. ಕೆಂಪಿನ ಅರ್ಥ ಏನಪ್ಪ ಅಂದರೆ, ಕೆಂಪು ಈ ದೇಶಕ್ಕೋಸ್ಕರ ಮಾಡಿದಂತಹ ಸ್ಯಾಕ್ರಿಫೈಸಸ್ನ ಡಿನೋಟ್ ಮಾಡುತ್ತೆ. ಹಾಗೆ ನೀಲಿ ಈ ಜನರ ಮನಸ್ಥಿತಿ ಹಾಗೆ ಪೀಸ್ ಆ್ಯಂಡ್ ಕಾಮ್ನೆಸ್ ಬಗ್ಗೆ ಮಾತಾಡುತ್ತೆ. ಇನ್ನೊಂದು ಬಹಳ ಪ್ರಮುಖವಾದ ಒಂದು ಸಿಂಬಲ್ ಅಂದರೆ ಇಲ್ಲಿರುವಂತಹ ಸೂರ್ಯ ಹಾಗೆ ಚಂದ್ರ. ಸೂರ್ಯ ಆ ಒಂದು ಫಿಯರ್ಸ್ ಸನ್ ಅಂತ ಕರಿತೀವಿ, ಅಥವಾ ಒಂದು ಹೀಟ್ ಅಂತ ಕರಿತೀವಿ. ಅದೇ ಮೂನ್ ಅಂದರೆ ಕಾಮಿಂಗ್ ನೇಚರ್ ಅಥವಾ ಶಾಂತವಾದ ಒಂದು ಸ್ವಭಾವ. ಇದು ನೇಪಾಳಿ ಜನರ ಮನಸ್ಥಿತಿ ಅಂತ ಕೂಡ ಹೇಳ್ಬೋದು. ನೇಪಾಳಿ ಜನರು ಸಿಕ್ಕಾಪಟ್ಟೆ ವಾರು ಅಥವಾ ಯುದ್ಧ ಬಂದರೆ ಫಿಯರ್ಸು, ಅದೇ ನಾರ್ಮಲ್ ಆಗಿದ್ದರೆ ಬಹಳ ಕಾಮ್ ಮತ್ತು ಶಾಂತ, ನಗುಮುಖ. ಹಾಗೆ 2 ಟ್ರಯಾಂಗಲ್ ಶೇಪ್ ಇದೆ. ಪ್ರಪಂಚದಲ್ಲಿ ಎಲ್ಲ ಬಾವುಟಗಳು ಕೂಡ ರೆಕ್ಟ್ಯಾಂಗಲ್ ಶೇಪಲ್ಲಿರುತ್ತೆ, ಆದರೆ ಇದು ಬಹಳ ಯುನೀಕ್ ಆದ 2 ಟ್ರಯಾಂಗ್ಯುಲರ್ ಶೇಪ್ ಇರುವಂತಹ ಬಾವುಟ. ಇದನ್ನು ಈ ರೀತಿ ಮಾಡಿದಾಗ ಇದು ಏನು ಡಿನೋಟ್ ಮಾಡುತ್ತೆ ಅಂದರೆ, ಹಿಮಾಲಯ ಏನು ಇಲ್ಲಿ ಹಿಮಾಲಯನ್ ಕಿಂಗ್ಡಮ್ ಆಫ್ ನೇಪಾಲ್ ಅಂತ ಕರಿತೀವಲ್ಲ, ಆ ರೀತಿ ಮುಂಚೆ ಒಂದು ಸಮಯದಲ್ಲಿ ಇದು ಕಿಂಗ್ಡಮ್ ಆಗಿತ್ತು. ಬಟ್ ಈಗ ಕೂಡ ಇದನ್ನು ಯಾಕೆ ಉಳಿಸ್ಕೊಂಡಿದ್ದಾರೆ ಅಂದರೆ, ಹಿಮಾಲಯನ್ ಪರ್ವತ ಶ್ರೇಣಿಯ ಮಧ್ಯೆ ಇರುವಂತಹ ದೇಶ ನೇಪಾಳ. ಇದು ಹಿಮಾಲಯನ್ ನೇಷನನ್ನು ಮತ್ತು ಇಲ್ಲಿಯ ಪರ್ವತಗಳನ್ನು ಡಿನೋಟ್ ಮಾಡುತ್ತೆ. ಹಾಗೆ ಇನ್ನೂ ಸಾಕಷ್ಟು ಈ ನಮ್ಮ ರಾಮಾಯಣ ಮಹಾಭಾರತದ ಉಲ್ಲೇಖಗಳು ಕೂಡ ಈ ಬಾವುಟದಲ್ಲಿದೆ. ಈ ಬಾವುಟ ಯಾಕೆ ಟ್ರಯಾಂಗ್ಯುಲರ್ ಶೇಪ್ ಮಾಡಿದ್ದಾರೆ ಅಂದರೆ, ಈ ಒಂದು ದೇಶ ಹಿಂದೂ ಮತ್ತು ಬುದ್ಧಿಸಮ್ ದೇಶ ಆಗಿರೋದ್ರಿಂದ 2 ಟ್ರಯಾಂಗಲರು ಒಂದು ಹಿಂದುತ್ವವನ್ನು, ಇನ್ನೊಂದು ಬುದ್ಧಿಸಮ್ನ ಸಿಗ್ನಿಫೈ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಬಹಳ ಮನಮೋಹಕವಾದ ಬಾವುಟ ಮತ್ತು ಬಹಳ ಇಡೀ ವಿಶ್ವದಲ್ಲಿ ಇರುವಂತಹ ಏಕೈಕ ಬಹಳ ಯುನೀಕ್ ಆದ ಬಾವುಟ ಅಂತಲೇ ಕರಿಬೋದು. ಈ ಫ್ಲ್ಯಾಗ್ ಅಂಗಡಿಯ ಮೇಡಮ್ಮು ತುಂಬ ಹೆಲ್ಪ್ ಮಾಡಿದ್ರು, ಫ್ಲ್ಯಾಗ್ ತೋರಿಸೋದಕ್ಕೆ ಬಹಳ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಜಿ, ಧನ್ಯವಾದ. ಫಿರ್ ಮಿಲೆಂಗೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಷ್ಟು ಚೆನ್ನಾಗಿ ಆ ಬಾವುಟದಲ್ಲಿರೋ ಚಂದ್ರನ ರೀತಿಯಲ್ಲಿ ಮುಗ್ಧವಾಗಿ ನಗ್ನಗ್ತಾ ಮಾತಾಡಿಸಿ ಕಳಿಸ್ಕೊಟ್ರು. ಈ ದೇಶದ ಇನ್ನೊಂದು ಬಹಳ ಮುಖ್ಯವಾದ ಖಾದ್ಯ ಅಂದರೆ ಅದು ಮೋಮೋಸ್. ಚಿಕನ್ ಮೋಮೋಸ್, ಬಫ್ ಮೋಮೋಸು ಎಲ್ಲದಕ್ಕಿಂತ ಅತ್ಯಂತ ಫೇಮಸ್ಸು. ವೆಜಿಟೇರಿಯನ್ ಆಪ್ಷನ್ಸ್ ಕೂಡ ಸಿಗುತ್ತೆ, ವೆಜ್ ಚೀಸು ಅದು ಇದು. ಬಟ್ ಜನ ಇಲ್ಲಿ ಭಾಳ ಇಷ್ಟಪಡೋದು ಬಫ್ ಮೋಮೋಸ್, ಅಂದರೆ ಬಫೆಲೋ ಮೀಟಿಂದ ಮಾಡಿರೋಂತಹ ಮೋಮೋಸು. ಅದು ಬಿಟ್ಟರೆ ಇಷ್ಟಪಡೋದು ಚಿಕನ್ನು. ಬೀಫು ಈ ದೇಶದಲ್ಲಿ ನಿಷಿದ್ಧ ಇದೆ, ಅಂದರೆ ಹಸುವಿನ ಮಾಂಸ ಈ ದೇಶದಲ್ಲಿ ಕಡಿಯುವಂತಿಲ್ಲ, ತಿನ್ನುವಂತಿಲ್ಲ. ಬೀಫ್ ಇಸ್ ಬ್ಯಾನ್ಡ್, ರೈಟ್? ಈಗ ಒಂದು ಲೋಕಲ್ ಬಸ್ನ ತಗೊಳ್ಳುವಂತಹ ಸಮಯ. ಆಹಾ ಸಖತ್ತಾಗಿದೆ ಲೋಕಲ್ ಬಸ್ಸು. ಗತ ಕಿರಿಸ್ತಾ ಇದ್ದಾರೆ ಎಲ್ಲರೂ. ಅಯ್ಯೋ ಈ ಗಾಡಿ ನೋಡಿ ಹೇಗಿದೆ ಅಂತ, ಸಖತ್ತಾಗಿದೆ ಗಾಡಿ. ಮಸ್ತೆ ಬಾಯ್ತೀರ ಗಾಡಿ. ಓ ಕ್ರೇಜಿ. ಇದು ನಮ್ದಾ? ನಮ್ದು ಲಕ್ಸುರಿ. ಚಲೇ ಇದಾ? ಬನ್ನಿ ಹೋಗೋಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಲಕ್ಸುರಿಯಸ್ ಆಗಿದೆ ನಿಜವಾಗ್ಲೂ. ಸಖತ್ ಕ್ಲೀನಾಗಿದೆ. ಟಾಟಾ ಬಸ್ಸೇ? ಲೇಡೀಸ್ ಸೀಟ ಇದು? ಮುಂದ್ಗಡೆ ಫಸ್ಟ್ ಸೀಟ್ ಯಾವತ್ತು ಲೇಡೀಸ್ ಸೀಟು. ಇಲ್ಲಿ ಕೂತ್ಕೊಳ್ಳೋಣ ಬನ್ನಿ ಬ್ರೋ, ಇಲ್ಲಿ ಕೂತ್ಕೊಳ್ಳೋಣ. ಸ್ವಲ್ಪ ಡ್ರೈವರ್ ಅಣ್ಣನ ಫೀಲ್ ತೊಗೊಳ್ಳೋಣ. ಇಲ್ಲಿ ಬನ್ನಿ. ಹಿಂದೂ ಧರ್ಮವನ್ನು ಬಿಟ್ಟರೆ ನೇಪಾಳ ದೇಶದಲ್ಲಿ 2ನೇ ಅತ್ಯಂತ ದೊಡ್ಡ ಧರ್ಮ ಅಂದರೆ ಅದು ಬುದ್ಧಿಸಮ್ಮು. ಈಗ ನಾವು ನಿಂತಿದ್ದೀವಿ ಬೌದ್ಧ ಏರಿಯಾದಲ್ಲಿ. ಇಲ್ಲಿ ಪ್ರಪಂಚದ ಒಂದು ಅತ್ಯಂತ ದೊಡ್ಡ ಸ್ತೂಪಗಳಲ್ಲಿ ಒಂದಾದ ಬೌದ್ಧ ಸ್ತೂಪ ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆ. ಬಹಳ ದೊಡ್ಡದಾದ ಸರ್ಕ್ಯುಲರ್ ಆಕಾರದ ಈ ಒಂದು ಸ್ತೂಪ ಇಲ್ಲಿರುವಂತಹ ಬುದ್ಧಿಸ್ಟ್ಗಳಿಗೆ ಬಹಳ ಇಷ್ಟವಾದ ಜಾಗ. ಟಿಬೇಟಿಯನ್ಸನ್ನು ಚೈನಾದವರು
ಇಲ್ಲೀಗಲ್ ಆಗಿ ಆಕ್ರಮಣ ಮಾಡಿದ ನಂತರ ಟಿಬೇಟಿಯನ್ಸು ಬೇರೆ ಬೇರೆ ದೇಶಕ್ಕೆ ಆಶ್ರಯಕ್ಕೆ ಹೋದರು. ಭಾರತ ದೇಶ ಮೊಟ್ಟ ಮೊದಲಿಗೆ ತೆರೆದ ಹೃದಯದಿಂದ ಅವರಿಗೆ ಬರಮಾಡಿಕೊಳ್ತು. ಎಸ್ಪೆಷಲಿ ನಮ್ಮ ಕರುನಾಡು ಭಾಳ ಹೆಮ್ಮೆಯ ವಿಷಯ. ಟಿಬೇಟಿಯನ್ ಕಾಲೋನಿ ಮಾಡಿಕೊಟ್ಟು ಇವತ್ತಿಗೂ ಟಿಬೇಟಿಯನ್ಸು ನಮ್ಮಲ್ಲಿ ಒಂದಾಗಿ ಬಾಳ್ತಾ ಇದ್ದಾರೆ. ನಮ್ಮ ಆಚರಣೆಗಳನ್ನು, ನಮ್ಮ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಅವ್ರ ಕಲ್ಚರ್ನೂ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಸಾಕಷ್ಟು ಬಾರಿ ದಲೈ ಲಾಮಾ ಅವರು ಕೂಡ ಟಿಬೇಟಿಯನ್ ಬುದ್ಧಿಸ್ಟ್ ಧರ್ಮಗುರು ಆದ ದಲೈ ಲಾಮಾ ಅವರು ಕೂಡ ಬಂದು ವಿಸಿಟ್ ಮಾಡಿದ್ದಾರೆ ಕರ್ನಾಟಕವನ್ನು, ಭಾರತ ದೇಶವನ್ನು. ಭಾರತ ದೇಶದಲ್ಲೇ ಅವರು ಇರ್ತಾರೆ. ಅದೇ ರೀತಿ ನೇಪಾಳಲ್ಲಿ ಕೂಡ ಅವರಿಗೆ ಆಶ್ರಯ ಸಿಕ್ಕಿದೆ. ಅವರ ಆಶ್ರಯ ಕೊಟ್ಟಿದ್ದ ಜಾಗದಲ್ಲಿ ಈ ರೀತಿ ಸ್ತೂಪವನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಇದರ ಸುತ್ತಲೂ ಈ ಟಿಬೇಟಿಯನ್ ಜನಗಳು ಪರಾಕ್ರಮ ಅಂತ ಮಾಡ್ತಾರೆ. ಹೇಗೆ ಮಾನಸ ಸರೋವರದ ಸುತ್ತಲೂ ನಾವುಗಳು ಹೋಗಿ ಪರಾಕ್ರಮ ಮಾಡಬೇಕು ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲಿ ಪರಾಕ್ರಮ ಮಾಡಲಾಗತ್ತೆ. ಸುತ್ತಲೂ ಒಂದು ರೀತಿಯ ಮಂತ್ರಗಳನ್ನು ಗೋಲಾಕಾರದ ಒಂದು ಮೆಟಲ್ ಇದರಲ್ಲಿ ಅದರ ಮೇಲೆ ಮಂತ್ರಗಳನ್ನ ಬರೆದಿಟ್ಟಿರ್ತಾರೆ. ಅದನ್ನು ಹಿಂಗೆ ಉಜ್ತಾ ಹೋಗ್ತಾರೆ. ಅದರಿಂದ ಏನಂದರೆ ಮಂತ್ರವನ್ನು ಓದ್ದಷ್ಟೇ ಪುಣ್ಯ ಅವರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ಒಂದು ಬುದ್ಧಿಸ್ಟ್ ಧರ್ಮದಲ್ಲಿ ಬಹಳ ಅದ್ಭುತವಾದ ಅಮೋಘವಾದ ಜಾಗ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಸ್ತೂಪಗೆ 4 ಭಾಗದಲ್ಲೂ ಕೂಡ ಕಣ್ಣುಗಳನ್ನು ಇಡಲಾಗಿದೆ. ಅದರ ಮೇಲೆ ಸಾಕಷ್ಟು ಪಾರಿವಾಳಗಳನ್ನ ನೋಡ್ಬೋದು. ಹಾಗೆ ಅಲ್ಲಿ ಆಚೆ ಟಿಬೇಟಿಯನ್ ಫ್ಲ್ಯಾಗ್ಸ್ ಇರುತ್ತಲ್ಲ ಅದನ್ನು ಹಾಕಿದ್ದಾರೆ. ಇಲ್ಲಿ ಎದುರುಗಡೆ ಪಾರಿವಾಳಗಳಿಗೆ ಊಟ ಹಾಕಲಾಗುತ್ತೆ. ಎಲ್ಲ ಖುಷಿಯಾಗಿ ಒಟ್ಟಿಗೆ ಮಜಾ ಮಾಡ್ತಾಯಿವೆ. ಎಷ್ಟು ಪಾರಿವಾಳಗಳು ಒಟ್ಟಿಗೆ ಇರೋದನ್ನು ನೀವು ನೋಡ್ಬೋದು. ಇಲ್ಲಿ ಒಂದು ಬೃಹತ್ತಾಕಾರದ ಗಂಟೆಯನ್ನು ಅಳವಡಿಸಲಾಗಿದೆ. ಸಿಕ್ಕಾಪಟ್ಟೆ ಸೊಗಸಾಗಿದೆ ಈ ಜಾಗ ನೋಡಿ. ಯಪ್ಪ, ಎಷ್ಟು ದೊಡ್ಡ ಗಂಟೆ ಗುರು ಇದು. ಒಬ್ಬರ ಕೈಲಿ ಬಾರಿಸೋಕ್ಕಾಗಲ್ಲ ಅನಿಸುತ್ತೆ. ಗಂಟೆ ಹೊಡಿಬಾರ್ದು ಅಂತ ಗಂಟೆಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಇವರು. ಹಾಗೆ ಸ್ತೂಪವನ್ನು ಕೂಡ ವಿಸಿಟ್ ಮಾಡ್ಬೋದು ಒಳಗೆ ಹೋಗಿ, ಅದನ್ನು ತೋರಿಸ್ತೀನಿ. ಈಗ ಇದರ ಆಪೋಸಿಟ್ ಇರುವಂತಹ ಒಂದು ದೇವಸ್ಥಾನದ ಒಳಗೆ ಹೋಗುವಂತಹ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಬುದ್ಧಿಸ್ಟ್ ಧರ್ಮದಲ್ಲಿ ಮಾನೆ ಅಂತ ಕರೀತಾರೆ. ಇದು ಕೈಯಲ್ಲಿ ತಿರುಗಿಸ್ಬೇಕು, ಇಲ್ಲಾಂದರೆ ಕೆಲವು ಜಾಗಗಳಲ್ಲಿ ಆಟೋಮೇಟೆಡ್ ಆಗಿ ತಿರುಗಿಸ್ತಾ ಇರ್ತಾರೆ. ಇದರ ಸುತ್ತಲೂ ತಿರುಗೋದ್ರಿಂದ ಇದರ ಮೇಲೆ ಏನೇನು ಮಂತ್ರಗಳಿದೆಯಲ್ಲ ಆ ಮಂತ್ರಗಳ ಉಚ್ಚಾರಣೆ ನೀವು ಮಾಡಿದಷ್ಟೇ ನಿಮಗೆ ಶಕ್ತಿ ಸಿಗುತ್ತೆ ಅನ್ನೋದು ಬುದ್ಧಿಸ್ಟ್ ಜನಗಳ ನಂಬಿಕೆ. ಸಿಕ್ಕಾಪಟ್ಟೆ ಸಖತ್ತಾಗಿ ದೊಡ್ಡದಾಗಿದೆ, ನೀವು ನೋಡ್ಬೋದು. ಅದರ ಮೇಲೆ ಬುದ್ಧಿಸ್ಟ್ ಅಕ್ಷರಗಳಲ್ಲಿ ಸಾಕಷ್ಟು ವಿಷಯಗಳನ್ನು, ಮಂತ್ರಗಳನ್ನು ಎನ್ಗ್ರೇವ್ ಮಾಡಲಾಗಿದೆ. ಇಲ್ಲೊಬ್ಬರು ಮೇಡಮ್ ಇದ್ದಾರೆ. ಈ ಮೇಡಮು ವೀಲ್ ಆಫ್ ಲೈಫ್, ಇದು ಬುದ್ಧಿಸ್ಟ್ನ ವೀಲ್ ಆಫ್ ಲೈಫು, ಅಂದರೆ ಜೀವನ ಚಕ್ರ ಅಂತ ಕರಿತೀವಲ್ಲ, ಅದನ್ನು ನೋಡ್ತಾ ಇದ್ರು. ನಾವು ಅವರನ್ನು ಕೇಳಿದ್ವಿ, ಮೇಡಮ್ ಇದನ್ನು ನೋಡಿ ನಿಮ್ಗೆ ಏನು ಅರ್ಥ ಆಯಿತು ಅಂತ. ಅದಕ್ಕೆ ಮೇಡಮ್ ಹೇಳಿದ್ರು, ಹುಟ್ಟುತ್ತಾನೆ ಮನುಷ್ಯ ಸತ್ತೋಗ್ಬಿಡ್ತಾನೆ ಅಂತ. ಸೊ ಜೋ पैदा हुआ वो मर जाएगा, वही है व्हील ऑफ लाइफ. ರಿಯಲ್, ಆ್ಯಕ್ಚುಲಿ ವೈ ಎ ರಿಯಲ್. ಸೊ ಹುಟ್ಟು ಸಾವಿನ ನಡುವೆ ಮನುಷ್ಯನ ಜೀವನವನ್ನು ತೋರಿಸುವಂತಹ ವೀಲ್ ಆಫ್ ಲೈಫ್ ಇದು. ಬಹಳ ಅತ್ಯದ್ಭುತವಾಗಿ ಹಾಂ ನೋಡಿ, ಇದು ಹುಟ್ಟು ಸಾವು ಮತ್ತು ಸ್ವರ್ಗ ನರಕ, ಸಾಕಷ್ಟು ವಿಷಯಗಳನ್ನು, ಕರ್ಮ, ಇನ್ನು ಕೆಲಸ, ಕುಟುಂಬ ಜೀವನ, ವೃದ್ಧಾಪ್ಯ, ಪ್ರತಿಯೊಂದು ವಿಷಯಗಳನ್ನು, ನೇಚರ್, ಪ್ರಕೃತಿ, ಎಲ್ಲ ವಿಷಯಗಳನ್ನು ಬೇರೆ ಬೇರೆ ಥರವಾದ ವಿಧವಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇದೆಲ್ಲ ತಂಕ ಪೇಂಟಿಂಗ್, ಅಂದರೆ ಕೈಯಿಂದ ಮಾಡಿರೋದು. ಇದು ಸುಮ್ಮನೆ ಅಂಟಿಸಿರೋಂತಹ ಸ್ಟಿಕ್ಕರ್ ಅಲ್ಲ. ಪ್ರತಿಯೊಂದು ಇಂಚು ಕೂಡ ಕೈಯಲ್ಲಿ ಡ್ರಾ ಮಾಡಿರೋದು. ಅದಕ್ಕೆ ಬಂದಾಗ ಮುಟ್ಟಕ್ಕೆ ಹೋಗಬೇಡಿ, ಮುಟ್ಟಿದ್ರೆ ಹಾಳಾಗುತ್ತೆ ಪೇಂಟಿಂಗ್ಸು. ಒಳಗೆ ಪ್ರೇಯರ್ ನಡೀತಾ ಇದೆ, ಟಿಬೇಟಿಯನ್ ಪ್ರೇಯರ್ಸು. ಇಲ್ಲಿ ಅಮ್ಮ ಬೇಕ್ರಿ ಅಂತ ಒಂದು ಬೇಕ್ರಿ ಇದೆಯಂತೆ. ಅಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಕೋಲ್ಡ್ ಕಾಫಿ ಸಿಗುತ್ತಂತೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದಿಲ್ವಾ, ಅದಕ್ಕೋಸ್ಕರ ಒಂದು ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಯಾವುದೋ ಹಸಿರು ಮೆಣಸಿನ್ಕಾಯಿ ಸಖತ್ತಾಗಿದೆ. ಏನು ಹಿಂಗಿದೆ ಇದು ಗುಂಡು ಗುಂಡಿಗೆ. ಮೇಡಮ್ इसका नाम क्या है? मिर्ची, हरिया मिर्ची. इसका नाम है मिर्ची? डल्ली खुरसानी. नहीं, कोई स्पेशल दिखता है ना? इसको नाम अकबरे और डल्ली खुरसानी भी बोलते हैं. वेयर डू यू गेट इट फ्रॉम? नेपाल लोकल है. ಸಖತ್ತಾಗಿದೆ. डल्ली मशरूम. ಮಶ್ರೂಮ್ ಕೂಡ ಲೋಕಲ್ ಮಾರ್ಕೆಟ್ದು. ಇದು ಟೊಮ್ಯಾಟೊ. ಟೊಮ್ಯಾಟೊ? नो टोमेटो. ಮತ್ತೆ એટલે કે વંજરે टमाटर नहीं हो. ಕೋಕಮ್ ಏನಿದೆ ಮತ್ತೆ? ये इस रुख में फलने वाली, जो ऊपर रुख में जो हम तो खाते नीचे वाला है ना. ಈಗ ಏನೇ ಸಬ್ಜಿ ಮೇಲೆ ಡಾಲ್ತೇವೆ. हाँ, ये अमला. ಆಮ್ಲ ಅಂತ ಗೊತ್ತು. ಇದು ತುಂಬ ಒಳ್ಳೇದು, ಎಲ್ಲರೂ ತಗೋಬೇಕು. विटामिन सी. हाँ मिर्ची टेस्ट करी मैडम, मरवाना है मुझे, मरवाना है ना. आप एक ट्राई करो, मैं एक ट्राई करता हूँ. ले चलो चलो, आप एक ಟ್ರೈ ಕರೋ, मैं भी एक करता हूँ. ನೋಡಿ, ಈ ಮೇಡಮು ನಮಗೆ ಮಜಾ ತೊಗೊಳೋದಕ್ಕೆ ಒಂದು ಟ್ರೈ ಮಾಡು, ಆಮೇಲೆ ನೋಡೋಣ ನೀನು ಇರ್ತೀಯ ಇಲ್ವ ಅನ್ನೋ ಥರ ಕ್ವಶನ್ ಕೇಳ್ತಾ ಇದ್ದಾರೆ. ಏಕ್ ಖಾಯ್ ತೋ ಗಯಾನಾ ಮೇ, ಗಯಾನಾ ಬೋಲು ಸಚ್, ಗಯಾ ಇಧರ್ ही गिर जाऊंगा ना.
बोलो सचमुच में बोलो। नहीं गया पानी पी लो। देखो मैडम मेरे से मज़ा लेने की प्लान कर रहे हो। ओके 500 दो खा लूँगा। 500 खाई अल्लाह था। ओके 100 दे दो खा पहले लूँगा। खाओ। 100 खाई अल्लाह ना। नहीं खाइए, उसके बाद देंगे नहीं बोलो। 100 देगा तो खा लूँगा। खाओ। नहीं नहीं 100 हाथ में दो। खाओ खाई अल्लाह नहीं 100 दो बोले। ना ओके 200। खाई अल्लाह ओके इधर रखो 200। नो नो 100 सिर्फ 100 हाँ ಮೇಡಮ್ 200 नहीं सिर्फ 100 ಓಕೆ ಇವಾಗ ಒಂದು ಮಿರ್ಚಿ ತಿನ್ನೋ ಚಾಲೆಂಜು ಅಯ್ಯೋ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಮೇಡಮ್ ಸಚ್ ಮುಚ್ ಬೋಲೋ ಕೇಸ 100 ರೂಪಾಯಿಗೋಸ್ಕರ ತಿಂದು ಕೇಸ रहेगा 100 ರೂಪಾಯಿಗೆ ಮೆಣಸಿನ್ಕಾಯಿ ತಿನ್ಬೇಕಾ ಬೇಡವಾ ತಿನ್ಬಿಡ್ಲಾ 100 ರೂಪಾಯಿ देगा ना बिल्कुल देगा ना खाई अल्लाह चाको हाँ खाएंगे तो खाए बजे 100 रुपये दिन है हाँ देंगे छोटा वाला लेता हूँ छोटा वाला है बड़ा वाला ही खाएगा ओके आप दे दो वो रात को उठते दिन ना उठते तेरा तो खाएगा ये लो भाई तुम मजा ले रहे हो भाई ये ज्यादा टिका होगा ना नहीं नहीं नॉर्मल ये आज तीखा होता है ये नॉर्मल होता है एकदम ಶುರು ಮೇಡಮ್ ಪಕ್ಕ ಕೂತ್ಕೊಂಡು ಶೂಟಿಂಗ್ ಮಾಡೋಣ 100 ರೂಪಾಯಿಗೋಸ್ಕರ ಇವೆಲ್ಲ ಮಾಡಬೇಕಾ कोई तो मर गया एलिफेंट बोल काय होय 100 रुपये पाए बाबा बहुत तार हुआ 100 ರೂಪಾಯಿ ಫಸ್ಟ್ ಟೈಮ್ ಮೆಣಸಿನ್ಕಾಯಿ ಅಂಗಡಿಲಿ 100 ರೂಪಾಯಿ ಗೆದ್ದಿದ್ದೀನಿ ಮೇಡಮ್ ಖಾಲಿಯಾ ಪಾನಿ भी नहीं पीऊंगा मेरा है ना ओके आपका है अब ये 100 रुपये अब जीत गए बहुत जीत गए ಹಬ್ಬ ಗೆದ್ದೆ ಆದರೆ ಅಮ್ಮನ ಹತ್ರ ಬಿಕ್ಕಳಿಗೆ ಶುರು ಆಯಿತು ಅಮ್ಮನ ಹತ್ರ ಇಸ್ಕೊಳ್ಳೋದು ಬೇಡ ವಾಪಸ್ ಕೊಪ್ಪರೋಣ ಮಾ आपका अच्छा हो अमला टेस्ट करो हमारा टेस्ट कीजिए वो अमिलो हाँ ये तीखा खाएंगे तो अभी अच्छा होता है खाओ खाओ ना धन्यवाद अरे ಅಮ್ಮ ಬೇಕ್ರಿಲಿ ಕಾಫಿ ಕೊಡಿಸು ಬೇಗ ಅಪ್ಪ ಸಿಕ್ಕಾಪಟ್ಟೆ ಫೇಮಸ್ ಅಂತ ಇದು ಅಮ್ಮ ಬೇಕ್ರಿ सब अच्छा ನೋಡಿ ಯಪ್ಪ नो रिएक्शन आफ्टर ईटिंग मिर्ची ಮಾತೆ ಬರ್ತಾಯಿಲ್ಲ ಅದಕ್ಕೆ ಯಾವುದಾದ್ರು ಚಿಕ್ಕದು ಅಂತ ಕೆಳಗೆ ನೋಡಬಾರ್ದು ಚಿಕ್ಕದಕ್ಕೆ ಚಿಕ್ಕ ಮರ್ಯಾದೆ ದೊಡ್ಡದಕ್ಕೆ ದೊಡ್ಡ ಮರ್ಯಾದೆ ಚಿಕ್ಕ ಮೆಣಸಿನ್ಕಾಯಿ ಅಂದ್ಬಿಟ್ಟು ಚೋಟ್ ಮೆಣಸಿನ್ಕಾಯಿ ಅಂತ ಹೇಳ್ತಾರಲ್ಲ ಅವ್ರುಗಳೇ ಭಾಳ ಶಾರ್ಪ್ ಇರೋದು ಅಮ್ಮನ ಹತ್ರ ದುಡ್ಡು ಇಸ್ಕೊಳಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ವಾಪಸ್ ಕೊಟ್ಬಿಟ್ಟೆ ಆಮಾ ಕೆಫೆ ಅಂತ ಒಂದು ಕೆಫೆಯಲ್ಲಿ ಕೂತಿದ್ವಿ ಒಂದು ಚಿಕ್ಕ ಬ್ರೇಕು ಫೋನೆಲ್ಲ ಚಾರ್ಜ್ ಮಾಡಿಕೊಂಡು ಕೆಫೆಯಲ್ಲಿ ಒಂದು ಕಾಫಿ ಕುಡಿದು ಇವಾಗಷ್ಟೇ ರೆಡಿಯಾಗಿ ವಾಪಸ್ ಹೊರಡೋ ಟೈಮ್ ಬಂತು ಚೆನ್ನಾಗಿತ್ತು ಕಾಫಿ ತುಂಬ ಚೆನ್ನಾಗಿತ್ತು ಮತ್ತು ಕೆಫೆ ತುಂಬ ಚೆನ್ನಾಗಿದೆ ಭಾಳ ಟ್ರೆಡಿಷ್ನಲ್ ಬೇಕ್ರಿ ಮತ್ತು ಮೋಸ್ಟ್ ಫೇಮಸ್ ಬೇಕ್ರಿ ಕೆಫೆ ಅಂತ ಇದು ನೀವು ಅಷ್ಟೇ ಟೈಮ್ ಸಿಕ್ಕಿದ್ರೆ ಕಟ್ಕೊಂಡೋಗಿ ಬಂದಾಗ ಖಂಡಿತ ರೆಕಮೆಂಡ್ ನೀವು ಆಮಾ ಬೇಕ್ರಿಗೆ ಬನ್ನಿ ಅಂತ ಇಲ್ಲಿ ನೋಡಿ ಇಲ್ಲಿ ತುಂಬ ಚೋಟಾಣಿ ಇಷ್ಟೇ ಎಷ್ಟಿದ್ದಾನೆ ವಾಟ್ ಈಸ್ ಯರ್ ನೇಮ್ My name is Rani Swaraj. My name is Rani Swaraj. आपका बेटा है व्हाट इज योर नेम My name is Elvin. एल्विन Yeah. Himalayas Pradesh Diyani ko naam kata
ಮಳೆ ಬರೋಕ್ಕೆ ಶುರು ಆಯಿತು. ಆಂಟಿ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲಾಸ್ಟಿಕ್ ಕವರ್ ಹಾಕೋದಕ್ಕೆ ಅಂತ ಹೇಳಿದ್ರು, ಇಲ್ಲಾಂದರೆ ಸಾಮಾನೆಲ್ಲ ಹಾಳಾಗ್ಬಿಡುತ್ತೆ. ಸ್ಪೈಸಸ್ ಅಂಗಡಿ ಇದು. ನವಿಲ್ ಗರಿ ಇಟ್ಟಿದ್ದಾರೆ. ಎದುರುಗಡೆನೆ ದೀಪದ ಅಂಗಡಿ. ಬೇಕ್ರಿ ಚೆನ್ನಾಗಿತ್ತು, ಬಟ್ ಮಳೆ ಬಂದ್ಬಿಡ್ತಲ್ಲಪ್ಪ. ಬರಲಿ ಮಳೆ ಬಂದರೆ ಒಳ್ಳೇದಾಗತ್ತೆ ಎಲ್ರಿಗೂ. ಯಾಕೆ ಇಲ್ಲಿ ಇಷ್ಟೊಂದು ದೀಪ ಹಚ್ಚಿದ್ದಾರೆ? भाई क्यों इतना दिया जलाया? हाँ? क्यों? ये भगवान के लिए. ओ भगवान के लिए. ಓ ಬುದ್ಧನಿಗೋಸ್ಕರ ಹಚ್ಚೋದಂತೆ. ಅಲ್ಲಿ ದಲೈ ಲಾಮಾ ಅವ್ರನ್ನೂ ಕೂಡ ನೋಡ್ಬೋದು ನೀವು. ನೋಡಿ ಎಷ್ಟು ಸುಂದರವಾಗಿ ಕಾಣುತ್ತೆ ಹಣತೆಗಳು, ತುಪ್ಪದ ಹಣತೆಗಳೆಲ್ಲ. ಬೀದಿ ವ್ಯಾಪಾರಿಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೋಡಿ. ಮಳೆ ಬಂದಾಗ ಎಲ್ಲನೂ ಮುಚ್ಕೊಂಡು ಪ್ಲಾಸ್ಟಿಕ್ ಕವರ್ ಹಾಕಿ. ನಮ್ಮ ಮೆಣಸಿನ್ಕಾಯಿ ಕೊಟ್ಟು ಮೇಡಮ್ಮು ಇವಾಗ ಸಂಜೆ ಆಯ್ತಲ್ಲ, ಟೀಗೆ ಕುಡ್ಕೊಂಡು ಕೂತಿದ್ದಾರೆ. ಬಟ್ ಮಳೆ ಬಂದಿರೋದ್ರಿಂದ ವ್ಯಾಪಾರನೂ ಹಾಳಾಗುತ್ತೆ ಮತ್ತು ಕಷ್ಟನೂ ಆಗುತ್ತೆ ಅವ್ರಿಗೆ. ಏನೂ ಪ್ರೊಟೆಕ್ಷನ್ ಜಾಸ್ತಿ ಇಲ್ಲ. ಮೇಲ್ಗಡೆ ಒಂದು ಚಿಕ್ಕ ಛಾತಿ ಇದೆ, ಸೂರು. ಅವರು ಪುಟಾಣಿ ಮೇಡಮ್ ಬರ್ತಾಯಿದ್ರು, ಅವ್ರ ಛತ್ರಿ ಒಳಗೆ ನಾನು ಬಂದ್ಬಿಟ್ಟು ಹೋಗ್ತಾ ಇದ್ದೆ. ಮೇಡಮ್ ಹೇಳಿದ್ರು ನಂದು ಇಲ್ಲೇ ಹೋಗ್ಬೇಕು ಅಂಗಡಿಗೆ ಅಂತ. ಅದಕ್ಕೆ ನಾ ಹೇಳಿದೆ ಹಂಗೆಲ್ಲ ಆಗಲ್ಲ, ಒಂದ್ಸರಿ ಛತ್ರಿ ಒಳಗೆ ಬಂದರೆ ನಾನು ಎಲ್ಲಿವರೆಗೂ ಹೋಗ್ಬೇಕು ಅಲ್ಲಿವರೆಗೂ ಬಿಡ್ಬೇಕು ನೀವು ಅಂತ. ಮೇಡಮ್ ಚಲೋ ಆಗಿ दो स्टेप तो लगाओ. एक स्टेप लगाओ. 1 2 3. ಇಲ್ಲಿ ಮಳೆ ಬರ್ತಾ ಇತ್ತು ಅಂತ ಅಮ್ಮನಿಗೆ ಒಂದು ಪ್ಲಾಸ್ಟಿಕ್ ಕವರ್ ಕೇಳಿದ್ವಿ, ಕೊಟ್ಟರು. ಹಣ ಎಷ್ಟಾಯಿತು ಅಂತ ಕೇಳಿದ್ವಿ. ಇಲ್ಲ ಹಣ ಎಲ್ಲ ಬೇಡ, ನೀವು ತಲೆನ ಪ್ರೊಟೆಕ್ಟ್ ಮಾಡ್ಕೊಂಡು ಹುಷಾರಾಗಿ ಹೋಗಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಒಳ್ಳೆಯದಾಗಲಿ ಎಲ್ಲ ಮಾತೆಯರಿಗೆ. ನೇಪಾಳ ದೇಶದಲ್ಲಿ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಖಾದ್ಯ ಸದ್ಯಕ್ಕೆ ವೈರಲ್ ಆಗ್ತಾಯಿದೆ ಟಿಕ್ಟಾಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಪ್ರತಿಯೊಂದು ಕಡೆ. ಅದು ಕೀಮಾ ನೂಡಲ್ಸು. ಇದೊಂದು ಸ್ವಲ್ಪ ಮಂಗೋಲಿಯನ್ ಸ್ಟೈಲು ಮತ್ತು ಟಿಬೇಟಿಯನ್ ಸ್ಟೈಲು ಮಿಕ್ಸ್ ಆಗಿ, ಹಾಗೆ ನೇಪಾಳಿ ಸ್ಟೈಲ್ನ ಮಿಕ್ಸ್ ಮಾಡಿ ಮಾಡುವಂತಹ ಒಂದು ರೀತಿಯ ಖಾದ್ಯ. ಇವತ್ತು ಕೋಲ್ಡ್ ಆ್ಯಂಡ್ ಸ್ಪೈಸಿ ನೂಡಲ್ಸ್ ಅನ್ನೋ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅವರು ಒಳಗೆ ಇನ್ವೈಟ್ ಮಾಡ್ತಾಯಿದ್ದಾರೆ. ಹೇಗೆ ಈ ನೂಡಲ್ಸ್ನ ಮಾಡ್ತಾರೆ ಪ್ರತಿಯೊಂದು ತೋರಿಸ್ತಾರೆ. ಹಾಗೆ ಈ ನೂಡಲ್ಸ್ನ ಸವಿಯನ್ನು ಕೂಡ ಸವಿಯೋಣ ಬನ್ನಿ. ಇವಾಗ ಸೀದಾ ಕಿಚನ್ಗೆ. ಅದಾದಮೇಲೆ ಇಲ್ಲಿಯ ಕೀಮಾ ನೂಡಲ್ಸ್ನ ಫಸ್ಟ್ ಹ್ಯಾಂಡ್ ಟ್ರೈ ಮಾಡೋಣ. ಫುಲ್ ಇದೆ ರೆಸ್ಟೋರೆಂಟು, ನೋಡ್ಬೋದು ನೀವಿಲ್ಲಿ. ಎಷ್ಟು ಹಾಲ್ಸ್ ಇದೆಯೋ ಅಷ್ಟು ಹಾಲ್ಸ್ ಕೂಡ ಫುಲ್ ಇದೆ. ಪ್ರತಿಯೊಂದೂ ನೋಡಿಲಿ ಎಷ್ಟು ಜನ ಇದ್ದಾರೆ, ಎಲ್ಲೆಲ್ಲೂ ಜನಗಳು. ಸೊ ಇದೇ ಕಿಚನ್ ಅಂತೆ. ಹೋಗ್ಬೋದಾ? ಕಿಚನ್ ಒಳಗೆ ಹೋಗ್ತಾ ಇದ್ದೀವಿ. ಕಿಚನಲ್ಲಿ ಶೆಫು ನೂಡಲ್ಸ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ಇಲ್ಲಿ ಬಿಸಿ ಬಿಸಿ ನೂಡಲ್ಸನ್ನು ಬೇಯಿಸಲಾಗ್ತಾಯಿದೆ. ಇದನ್ನು ಇವರು ಇಲ್ಲೇ ಹೋಮ್ ಮೇಡ್ ಮಾಡ್ತಾರೆ, ಆಚೆ ಕೂಡ ಮಾಡ್ತಾಯಿದ್ದಾರೆ. ಇದರಿ ಬಂತಾ ನೂಡಲ್ಸ್? ಈ ಹಾಚೆ ಬಂತಾ ಈಗ ನೂಡಲ್ಸ್? ನಾಚಿಕೆ ಪಟ್ಕೋತಾ ಇದ್ದಾರೆ. ಇಲ್ಲಿ ನೂಡಲ್ಸ್ನ ಬೇಯಿಸ್ತಾ ಇದ್ದಾರೆ. ಅದಾದಮೇಲೆ ಮೇಡಮ್ ಏಕ್ ಕೀಮಾ नूडल्स बनाओ ना, दिखाओ हमारे लिए. हमारे लिए नहीं, कीमा नूडल्स बनाओ. हाँ जैसे करते हो. ಸೊ ಆ ನೂಡಲ್ಸ್ಗೆ ಇದು ಬಾಕ್ಚಾಯ್ ಏನಾ, ಈ ಬಾಕ್ಚಾಯ್ನ ಆ್ಯಡ್ ಮಾಡ್ತಾ ಇದ್ದಾರೆ ಆ ಒಂದು ಫ್ಲೇವರ್ ಬಿಟ್ಕೊಳ್ಳೋದಕ್ಕೋಸ್ಕರ. ಅದಾದಮೇಲೆ ನೋಡಿ ಆ ಪಾತ್ರೆ ನೋಡ್ಬೋದು ನೀವು, ಮೋಸ್ಟ್ಲಿ ಪಂಚಲೋಹದ ಪಾತ್ರೆ ಇರಬೇಕು. ಒಂದು ಹದವಾಗಿ ಬೇಯಿಸ್ತಾ ಇದ್ದಾರೆ. ಇಲ್ಲಿ ನೂಡಲ್ಸ್ ಮಾಡ್ತಾರೆ, ಇನ್ನೊಂದು ಸೈಡು ಬಿಸಿ ಬಿಸಿ ಮೋಮೋಸ್ ಮಾಡ್ತಾ ಇದ್ದಾರೆ. ಈ ಮೋಮೋಸ್ ಹೆಂಗೆ ಮಾಡ್ತಾರೆ ಅದನ್ನು ತೋರಿಸ್ತೀನಿ ಬನ್ನಿ. ಇಲ್ಲಿಂದನೇ ಹೋಗ್ಬೋದು. ಅಯ್ಯೋ ಇಲ್ಲಿ ನೋಡಿ ನೀವು ಹೇಗೆ ಫ್ರೆಶ್ ಆಗಿ. ಈ ಚಿಕನ್ ಕಾ ಹೇ, ಇದು ಚಿಕನ್ ಮೋಮೋ, ಅದು ಬಫ್ ಮೋಮೋ. ಇದನ್ನು ಮಾಡಿ ಇಲ್ಲಿ ಬೇಯಿಸ್ತಾ ಇದ್ದಾರೆ. ಬಿಸಿ 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 ಮೋಮೋಸು ರೆಡಿ ಆಗ್ತಾ ಇದೆ. ವಾ ಬಫ್ ಮೋಮೋಸು ರೌಂಡ್ ಮಾಡ್ತಾ ಇದ್ದಾರೆ. ಚಿಕನ್ ಮೋಮೋಸ್ನ ಒಂದು ರೀತಿಯ ಬೇರೆ
ಇದು ಯಾವ ಥರ ಶೇಪ್ ಅಂತ ಕರಿಬೋದು ಗೊತ್ತಾಗ್ತಾರ. ಸ್ನೇಲ್ ಶೇಪಲ್ಲಿ ಮಾಡ್ತಾ ಇದ್ದಾರೆ. मैडम जी एक बार उसको ओपन करके दिखाएंगे मोमोज को. बस 1 सेकेंड ಇಲ್ಲಿ ಓಪನ್ करके ಕ್ಲೋಸ್ कर दो. ಓಕೆ. ಸೊ ಇವಾಗ ಆ ಮೋಮೋಸ್ ಓಪನ್ ಮಾಡ್ತಾರೆ, ಅದನ್ನು ತೋರಿಸ್ತೀನಿ ಚಿಕ್ಕದಾಗಿ. ಇದು ಬಫ್ ಮೋಮೋಸು. ಓಕೆ, ಓ ಚಿಕನ್ ಹೇ. ಓಕೆ, ಇವಾಗ ಚಿಕನ್ ತೋರಿಸ್ತೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಇದನ್ನು ಕೂಡ ಟ್ರೈ ಮಾಡುವಂತಹ ಪ್ರಯತ್ನ ಮಾಡೋಣ. ರೆಸ್ಟೋರೆಂಟ್ ನೋಡಿ ಎಷ್ಟು ಫುಲ್ ಇದೆ ಅಂತ. ಕೀಮಾ ನೂಡಲ್ಸ್ ಮಾಡ್ತಾರೆ ಇವಾಗ. ಕೀಮಾ ನೂಡಲ್ಸ್ ಹೇಗೆ ಮಾಡ್ತಾರೆ ಅಂತ ನಿಮಗೆ ಫಸ್ಟ್ ಹ್ಯಾಂಡ್ ತೋರಿಸ್ತೀನಿ. ಹುಷಾರ ನಡಿಬೇಕು, ನೀರು ಬಿದ್ದಿದೆ, ಎಲ್ಲ ಕಡೆ ಜಾರ್ತಾ ಇದೆ. ಈಗ ನೋಡಿ, ಈಗ ಇದರೊಳಗೆ ಪ್ಲೇಟ್ ಒಳಗೆ ಕೀಮಾ ಹಾಕಿದ್ದಾರೆ. ಸೊ ಆ ಕೀಮಾ ಒಳಗೆ ಬೇಯಿಸಿರುವಂತಹ ನೂಡಲ್ಸನ್ನು ಹಾಕ್ತಾರೆ. ಆ ಒಂದ್ರೀಲಿ ನೀರೆಲ್ಲ ತೆಕ್ಕೋತಾ ಇದ್ದಾರೆ. ತೆಗೆದ ನಂತರ ಸೊ ಇದೇ कीमा नूडल्स. इसके ऊपर और भी कुछ डालते हो या यही हो गया? और भी डालते हो? ಸೊ ಇವಾಗ ನೋಡಿ ಇನ್ನೂ ಕೆಲಸ ಇದೆ. हाँ, आई डोंट नो वो अंदर क्या है. वो बेसिकली चिली पेस्ट और सॉस. नहीं तो चिकन ही डालो. चिकन ओके. ಹಾಂ, ಸೊ ಇದ್ರ ಮೇಲೆ ಚಿಕನ್ ಕೀಮಾನ ಹಾಕ್ತಾ ಇದ್ದಾರೆ. ಮತ್ತು ಇಲ್ಲಿ ಹುರಿದಿರುವಂತಹ ಕಡಲೆ ಬೀಜ ಅದನ್ನು ಹಾಕಿ ಮೇಲ್ಗಡೆ ಈ ಆಲಿವ್ ಆಯಿಲ್ ಹಾಕಿ ಆಲಿವ್ ಆಯಿಲ್ ಹಾಕಿ ಗಾರ್ನಿಷಿಂಗ್ ಮಾಡ್ತಾರೆ. ಸೊ ರೆಡಿ ಆಯಿತು ನಮ್ಮ ಕೀಮಾ ಪ್ಲೇಟು. ನೈಸ್, ತೊಗೊಂಡೋಗಿ ನಾವೇ ಟ್ರೈ ಮಾಡ್ತೀವಿ. ಹಾಂ ಚಲೋ. ಇದಕ್ಕೆ ಲಾಫಿಂಗಾ? ಓ, ಇದ್ರ ಹೆಸರು ಲಾಫಿಂಗ್ ಅಂತ ತಿಂಡಿ ಹೆಸರು. ಇಸ್ಕೋ ಬಾದ್ ಮೇ ದಿಖಾಯೇನಾ ಕೋಯಿ और जगह? हम सोइंग को जाके ट्राई करेंगे. ಓಕೆ, ಇನ್ನೊಂದು ಜಾಗದಲ್ಲಿ ತೋರಿಸ್ತಿದ್ದೀನಿ. ಸೊ ಎಲ್ಲ ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇರೋದು, ಅಡುಗೆ ಮಾಡ್ತಾ ಇರೋದು, ಬಡಿಸ್ತಾ ಇರೋದು ಪ್ರತಿಯೊಂದೂ ಹೆಣ್ಮಕ್ಳೇ. ನೇಪಾಳಲ್ಲಿ उधर ಇಲ್ಲಿ ಇಲ್ಲಿ ಹೋಗೋಣ. ಇವಾಗ ಹೌಸ್ಫುಲ್ ಇರೋ ಈ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಕೊಟ್ಟಿರುವಂತಹ ಫ್ರೆಶ್ ಕೀಮಾ ನೂಡಲ್ಸನ್ನ ಟ್ರೈ ಮಾಡೋಣ. ಬಿಲ್ಕುಲ್. ಈಗ ನಮಗೆ ಕೊಟ್ಟಿರುವಂತಹ ಫ್ರೆಶ್ ನೂಡಲ್ಸನ್ನು ಚಾಪ್ಸ್ಟಿಕ್ಸಲ್ಲಿ ತಿನ್ನುವಂತಹ ಸಮಯ. ಇದು ಹ್ಯಾಂಡ್ಮೇಡ್ ನೂಡಲ್ಸು. ಸೊ ಮಿಕ್ಸ್ ಮಾಡ್ಕೋಬೇಕಾ? ಹಾಂ, ಸೊ ಎಲ್ಲ ಮಿಕ್ಸ್ ಮಾಡಬೇಕು. ಮೇಲ್ಗಡೆ ಇರೋ ಕಡಲೆ ಬೀಜ, ಚಿಕನ್ನು, ಕೆಳಗಡೆ ಇರೋ ಚಿಲ್ಲಿ ಪೇಸ್ಟು ಪ್ರತಿಯೊಂದು ಮಿಕ್ಸ್ ಆಗಬೇಕು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಆಹಾ ಆಹಾ ಆಹಾ, ಎಲ್ಲ ಗಿಲಿ ಗಲ ಮಾಡಬೇಕು. ನೋಡ್ರಿ ಹೆಂಗೆ ಕಾಣಿಸ್ತದೆ ಅಂತ. ವಾ ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ಒಂಚೂರು ಟೇಸ್ಟ್ ಮಾಡುವ. ಸಿಕ್ಕಾಪಟ್ಟೆ ಬಿಸಿ ಇದೆ ಅನಿಸ್ತಾ ಇದೆ. ಹಿಡಿಯೋಕ್ಕೆ ಆಗ್ತಲ್ಲ ಅಷ್ಟು ತೆಳುವಾಗಿ. ಚೂಸ್ಬೇಕು ಅನಿಸ್ತಾ ಇದೆ. ಟೇಸ್ಟ್ ಮಾತ್ರ ಸೂಪರ್, ವೆರಿ ನೈಸ್. ನಾನು ಇವತ್ತುವರೆಗೂ ತಿಂದಂತಹ ಅತ್ಯದ್ಭುತವಾದ ನೂಡಲ್ಸು. ಅಪ್ಪ, ಒಳ್ಳೆ ತೇಗ್ ಬೇರೆ ಬಂತು. ಇಷ್ಟು ಪರ್ಫೆಕ್ಟ್ ನೂಡಲ್ಸು, ಆ ಪರ್ಫೆಕ್ಟ್ ಬ್ಯಾಲೆನ್ಸು, ಸ್ಪೈಸಸ್ಸು, ಆ ನೂಡಲ್ಸ್ನ ಟೆಕ್ಸ್ಚರು, ಅದರ ಸವಿ, ಅದರ ಸಾಫ್ಟ್ನೆಸ್ಸು, ಆ ಪೀನಟ್ಸ್ ಮಿಕ್ಸ್ ಆಗಿರೋದು ನಿಜವಾಗ್ಲೂ ನೆಕ್ಕಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಮ್ಯಾಗಿಗೆಲ್ಲ ಇದ್ರ ಮುಂದೆ ವೇಸ್ಟು. ಯಾಕಂದರೆ ಇದು ಹೋಮ್ ಮೇಡ್ ನೂಡಲ್ಸ್ ಆಗಿರೋದ್ರಿಂದ ಹೆಲ್ದಿ ಕೂಡ, ಪ್ರೋಸೆಸ್ಡ್ ಅಲ್ಲ. ಇಲ್ಲೇ ಫ್ರೆಶ್ ಆಗಿ ಮಾಡ್ತಾರೆ ನೂಡಲ್ಸನ್ನ. ಆ ನೂಡಲ್ಸ್ನ ಬೇಯಿಸಿ ಚಿಲ್ಲಿ ಪೇಸ್ಟ್ ಹಾಕಿ, ಸೆಜ್ವಾನ್ ಪೇಸ್ಟ್ ಹಾಕಿ ಕೊಟ್ಟಿದ್ರು. ಅಪ್ಪ, ಮಿಕ್ಸ್ ಮಾಡಿ ತಿಂದರೆ ಇನ್ನೊಂದು ಪ್ಲೇಟ್ ತಿನ್ನಬೇಕು ಅನ್ನಿಸ್ತದೆ, ಅದರ ಹೊಟ್ಟೆ ಜಾಗದಲ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಸ್ಟ್ ಟ್ರೈ. ಜಾಗದ ಹೆಸರು ಕೋಲ್ಡ್ ಆ್ಯಂಡ್ ಹಾಟ್ ಸ್ಪೈಸಿ ನೂಡಲ್ಸ್ ಅಂತ. ತುಂಬ ಚೆನ್ನಾಗಿದೆ. ಗೂಗಲ್ ಮಾಡ್ಕೊಂಬನ್ನಿ, ಬೌದ್ಧ ಏರಿಯಲ್ಲಿರೋದು. 10/10 ಕೊಡ್ಬೋದು ಈ ಜಾಗಕ್ಕೆ, ಅಷ್ಟು ಅತ್ಯದ್ಭುತವಾಗಿತ್ತು ಡ್ರೈ ಕೀಮಾ ನೂಡಲ್ಸು.
ಒನ್ ಆಫ್ ದ ಫೈನೆಸ್ಟ್ ಫುಡ್ಸ್. ಬಹಳ ಸಿಂಪಲ್ ಊಟ, ಆದರೆ ಸೊಗಸಾದ ಊಟ, ಸಖತ್ತಾಗಿತ್ತು. ಇವಾಗ ಅವರ ಓನರ್ನ ಮೀಟ್ ಮಾಡುವಂಥ ಸಮಯ. ಇವರೇ ಈ ಒಂದು ರೆಸ್ಟೋರೆಂಟ್ನ ಓನರು. ಬಾಯ್ एकदम मेरे लाइफ में इतने अच्छे नूडल्स मैं कभी नहीं खाया. थैंक यू. मैं 50 कंट्री में खाया हूँ नूडल्स वूडल्स सब कुछ. I have never eaten better noodles, better tasty noodles than this. I was just telling him that it's the best. Amazing. What is your name? Rajkumar Lama Rajkumar Lama. Where are you from? from Baudai. Are you Tibetan? Yeah, no, Tamang. Mongolian? Yeah, Mongolian. I visited Mongolia. Really? Yeah. I'm born here, but my Ancestral places. actually. This area, everybody is Mongolian origin and Tibetan origin. Yeah. I visited Mongolia. I stayed 30 days. How was the Mongol? Amazing. It's an amazing country. You should go to your home country once. Yeah, my was. Yeah. I'm telling you, one of the finest foods you are making here. It should they should consider you for Michelin 3-star. ಈಗ ನಾವು ನೂಡಲ್ಸ್ ಫ್ಯಾಕ್ಟ್ರಿನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕೋಲ್ಡ್ ಆ್ಯಂಡ್ ಹಾಟ್ ಸ್ಪೈಸಿ ನೂಡಲ್ಸ್ನ ಓನರ್ ಜೊತೆಗೆ ಅವ್ರ ನೂಡಲ್ಸ್ ಫ್ಯಾಕ್ಟ್ರಿ ತೋರಿಸ್ತಾರೆ ನಮಗೆ. ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಇವರ ನೂಡಲ್ಸ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ಫುಲ್ ಸೆಟಪ್ ಮಾಡಿದ್ದಾರೆ. ಹೆಂಗೆ ಮಾಡ್ತಾರೆ ನೂಡಲ್ಸ್ನ ತೋರಿಸ್ತೀವಿ. ಇದರೊಳಗೆ ಹಿಟ್ಟಿದೆ, ಹಿಟ್ಟನ್ನು ಚರ್ನ್ ಮಾಡ್ತಾರೆ ನೀರು ಹಾಕ್ಬಿಟ್ಟು. ಸೊ ಈಗ ನೋಡಿ, ಮೊಟ್ಟೆಯನ್ನು ಒಡೆದು ಏಕೆ ಪಾನಿ ನೀರೊಳಗೆ ಮೊಟ್ಟೆಯನ್ನು ಒಡೆದಾಕ್ತಾ ಇದ್ದಾರೆ. ಒಂದು 5-6 ಮೊಟ್ಟೆ ಹಾಕಿದ್ರು ವಿತ್ ಎಲ್ಲೋ, ಅದನ್ನು ಮ್ಯಾಶ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿರುವಂತಹ ಮೊಟ್ಟೆಯ ನೀರನ್ನು ಈ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದನ್ನು ಕ್ಲೋಸ್ ಮಾಡ್ತಾರೆ ಇವಾಗ. ಸೊ ಇಲ್ಲಿ ಲಾಫಿಂಗ್ ಅಂತ ಇನ್ನೊಂದು ಡಿಶ್ ಮಾಡ್ತಾರೆ, ಅದನ್ನ ಮಾಡ್ತಾ ಇದ್ದಾರೆ ಮೇಡಮ್. ನೋಡಿ ಎಷ್ಟು ಕಷ್ಟ ಈ ಡಿಶ್ ಮಾಡೋದು ಅಂದರೆ, ಮೈದಾ ಹಿಟ್ಟಲ್ಲಿ ಮಾಡೋದು. ಈ ಥರ ತೆಳು ದೋಸೆ ಹಾಕೋತಾರೆ ನೋಡಿ. एक को करना पड़ेगा. एक को करना पड़ेगा. ये तो बहुत काम है मैडम जी. और हीट के सामने खड़ा होना पड़ेगा. ಅದಾದ್ಮೇಲೆ ಆ ತೆಳುವಾಗಿರೋದನ್ನ ಹಿಂಗ್ ತೆಗೆದು ದೋಸೆ ತರ ಹಾಕೊಂಡು ಅದ್ರ ಮಧ್ಯೆ ಒಂದು ಫಿಲ್ಲಿಂಗ್ ಕೊಟ್ಟು ಲಾಫಿಂಗ್ ಅನ್ನೋ ಒಂದು ಡಿಶ್ ಮಾಡ್ತಾರೆ. ವಾವ್. ಸೊ ಇಡೀ ಮನೆಯಲ್ಲಿ ಪೂರಾ ಇಂಡಸ್ಟ್ರಿನ ಸೆಟಪ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಆ ಹಿಟ್ಟನ್ನ ಇಲ್ಲಿ ಕುತ್ಕೊಂಡು ನೀಡ್ ಮಾಡ್ತಾ ಇದ್ದಾರೆ. ಫ್ರೆಶ್ ನೀರು ಹಾಕ್ಬೇಕಂತೆ. ಹಾಕಿ 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 ಅದನ್ನು ಉಜ್ಜಬೇಕು ಕೈಯಲ್ಲಿ ಹಾಕೊಂಡು. ಬ್ರದರ್ ಹೇಳ್ತಾ ಇದ್ದಾರೆ 1 ವಾರದಲ್ಲಿ 3,000 ರೆಗ್ಯುಲರ್ ಕಸ್ಟಮರ್ಸ್ ಇದ್ರಂತೆ. ಎಲ್ಲ ಟೀನೇಜರ್ಸ್ ಅಂತೆ ಬರೋರೆಲ್ಲ. ವಾವ್. ನೋಡಿ ಎಷ್ಟು ಫೈನಾಗಿ ಆ ಶೀಟ್ನ ಮಾಡ್ಕೋತಾ ಇದ್ದಾರೆ. ಆ ಥಿಕ್ ಶೀಟನ್ನು ಇವಾಗ ತೆಗೆದು ನೂಡಲ್ಸ್ ಮಾಡ್ತಾರೆ. ಒಂದು ದಿವಸಕ್ಕೆ 300 kg ಮೈದಾ ಬೇಕಂತೆ ಇವರಿಗೆ. ನೋಡಿ ಇವಾಗ ಆ ಶೀಟನ್ನು ಈ ಮೆಷಿನ್ಗೆ ಹಾಕಿದ್ರೆ ನೂಡಲ್ಸ್ ರೆಡಿ ಆಗುತ್ತೆ. ನೋಡಿ ಹೆಂಗೆ ಬರ್ತದೆ ನೂಡಲ್ಸು, ಫ್ರೆಶ್ ನೂಡಲ್ಸು. ಅದನ್ನು ಒಣಗಾಕ್ತಾರೆ. ಓಕೆ ಓಕೆ ಓಕೆ. ಈ ಥರ ಮಾಡಿ 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 ಒಣಗಾಕ್ತಾರೆ. फ्रेश नूडल्स गम स्वाद आ रहा है उसका. ऐसे ನೋಡಿ ಒಳ್ಳೆ ಗಿಟಾರ್ ತಂತಿಗಳ ಥರ ಇದೆ. ಇಟ್ ಲುಕ್ಸ್ ಲೈಕ್ ಗಿಟಾರ್ ಸ್ಟ್ರಿಂಗ್. ದಪ್ಪ ಗಿಟಾರ್ ಸ್ಟ್ರಿಂಗ್ ಥರ. ಶುರು ಮಾಡಿದಾಗ ಬರೀ ಇವರು ಮತ್ತು ಇವ್ರ ಹೆಂಡತಿ ಶುರು ಮಾಡಿದಂತೆ. ಎಲ್ಲ ಕೆಲಸನೂ ನಂಗೆ ಗೊತ್ತು, ಆದರೆ ಇವಾಗ ಏನೂ ಮಾಡಲ್ಲ, ರಿಟೈರ್ ಆಗಿದ್ದೀನಿ.
ಎಲ್ಲ ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀನಿ. ಆ ಹುಡುಗರೇ ಬೇರೆಯವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರು. ನೋಡಿ ಈಗ ನೂಡಲ್ಸ್ ರೆಡಿ ಆಯಿತು, ಪ್ಯಾಕ್ ಮಾಡಿ ಸಿದ್ಧ ಆಯಿತು. ಇದು ಇವಾಗ ಹೋಟ್ಲಿಗೆ ಹೋಗುತ್ತೆ, ಫ್ರೆಶ್ ಆಗಿ ಇವಾಗ ನೂಡಲ್ಸ್ ಮಾಡಿ ಜನಕ್ಕೆ ಸರ್ವ್ ಮಾಡ್ತಾರೆ. ಈ ಥರ ಒಂದೊಂದೇ ಬ್ಯಾಚ್ ಮಾಡಿ 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 ಕಳಿಸ್ತಾ ಇರ್ತಾರೆ. ನೋಡಿ ಎಷ್ಟೇ ಜನ ಕಾರ್ಮಿಕರಿದ್ರು ಮನುಷ್ಯ ಖುದ್ದಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು. ಅವ್ರಿಗೂ ಅಷ್ಟು ಕೆಲಸನೂ ಗೊತ್ತು. ಅವರೇ ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರೋದಂತೆ. ಈಗ ನಂಗೆ ತೋರ್ಸೋಕ್ಕೋಸ್ಕರ ಅವರು ಮತ್ತೆ ಇನ್ನೊಂದ್ಸಲಿ ಮಾಡ್ತಾ ಇದ್ದಾರೆ. ನೋಡಿ ಅದು ಒಂದೊಳ್ಳೆ ಕಲೆ, ಪೇಂಟಿಂಗ್ ಥರ ಮಾಡ್ತಾ ಇದ್ದಾರೆ. ಅಷ್ಟು ಡೀಪಾಗಿ ಇನ್ವಾಲ್ವ್ ಆಗಿ ಆ ಒಂದು ಆರ್ಟಿಸ್ಟಿಕ್ ಔಟ್ಲುಕ್ ಕೊಡ್ತಾ ಇದ್ದಾರೆ. ಅದಕ್ಕೆ ನೋಡೋಕ್ಕೆ ಖುಷಿ ಆಗುತ್ತೆ. ಒಳ್ಳೆ ಪೇಪರ್ ಥರ ರೋಲ್ ಆಗಿದೆ ಅದು. ಇಲ್ಲಿ ನೋಡಿ ನಮ್ಮ ಬ್ರದರು ಅಡ್ಡ ಮಾಡ್ಕೊಂಡಿದ್ದಾರೆ. ಇವಾಗ ಟೀ ಮಾಡ್ಕೊಡ್ತಾ ಇದ್ದಾರೆ ನಮಗೆ. ಇವ್ರ ಹಾಸಿಗೆ ರೆಸ್ಟ್ ಮಾಡೋದಕ್ಕಂತೆ ಡಂಬಲ್ ಗಿಂಬಲ್ ಇಟ್ಕೊಂಡಿದ್ದಾರೆ. ಮುಂಚೆ ಬಾಡಿ ಬಿಲ್ಡರ್ ಆಗಿದ್ದಾರಂತೆ. ಇವಾಗ 6 ವರ್ಷದಿಂದ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಿ ಲೈಫಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ನನಗೆ ಬೇಕಾದಷ್ಟು ದುಡಿದು ಬಿಟ್ಟಿದ್ದೀನಿ, ನನಗೆ ಇನ್ನೇನೂ ಬೇಡ, ನಾನಿವಾಗ ಜಿಮ್ಗೆ ಹೋಗ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ರೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಶುರು ಕಷ್ಟಪಡಬೇಕಾಗತ್ತೆ, ಅದಾದಮೇಲೆ ಸುಖ ಸಿಕ್ಕೇ ಸಿಗುತ್ತೆ ಅಲ್ವಾ. ಎಲ್ಲ ಸಕ್ಸಸ್ ಸ್ಟೋರಿ ಹಿಂದೆ ನೂರಾರು ಸಾವಿರಾರು ಕಷ್ಟಗಳಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಸೆಪ್ಟೆಂಬರ್ 8 ಮತ್ತು 9 ದಂಗೆಯಲ್ಲಿ, ಕ್ರಾಂತಿಯಲ್ಲಿ ಪೊಲೀಸ್ ಸ್ಟೇಷನನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾರೆ. ನೋಡಿ ದೊಡ್ಡ ಪೊಲೀಸ್ ಸ್ಟೇಷನ್ ಹೆಡ್ ಕ್ವಾರ್ಟರ್ಸ್ ಇದು. ಇದನ್ನೇ ಬಿಟ್ಟಿಲ್ಲ ಜನಗಳು. ಏಕೆಂದರೆ ಇಲ್ಲಿಯ ಜನಗಳಿಗೆ ಪೊಲೀಸಿಂದ ತುಂಬಾ ತೊಂದರೆ ಆಗ್ತಾಯಿತ್ತು. ಆ ಭ್ರಷ್ಟಾಚಾರವನ್ನು ಮತ್ತು ಅವರ ಸಮಸ್ಯೆಗಳನ್ನು ತಾಳಲಾರದೆ ಜನರು ಕಾನೂನನ್ನು ಕೈಗೆ ಎತ್ಕೊಂಡು ಪೊಲೀಸ್ ಸ್ಟೇಷನನ್ನೇ ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ಕಟ್ಮಂಡೂಲಿ ಒಂದೇ ಒಂದು ಪೊಲೀಸ್ ಸ್ಟೇಷನು ಬಿಟ್ಟಿಲ್ವಂತೆ, ಅಷ್ಟು ಪೊಲೀಸ್ ಸ್ಟೇಷನ್ ಸುಟ್ಟಾಕಿದ್ದಾರೆ. ಅವತ್ತಿನ ದಿವಸ ಒಳ್ಳೆ ಉದ್ದೇಶ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಲೂಟಿಕೋರರ ಲಕ್ಕಿ ಡೇ ಆಗಿತ್ತು. ಎಲ್ಲನೂ ನೋಡಿ ಈ ಥರ ಶಾಪ್ಗಳಿಂದ, ಎಷ್ಟೋ ಸಾವಿರಾರು ಅಂಗಡಿಗಳಿಂದ ಸಂಪೂರ್ಣವಾಗಿ ಎಲ್ಲದನ್ನು ಲೂಟಿ ಮಾಡಿದ್ದಾರೆ. ಗಾಜೆಲ್ಲ ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ. ಹಾಗೆ ಇದರೊಳಗಿದ್ದಂತಹ ಸ್ಪೇರ್ ಪಾರ್ಟ್ಸು, ಹೊಸ ಬೈಕ್ಸು, ಅನ್ರಿಜಿಸ್ಟರ್ಡ್ ಬೈಕ್ಸು ಎಲ್ಲದನ್ನೂ ಎತ್ತಕೊಂಡು ಹೊರಟೋಗಿದ್ದಾರೆ. ಸದ್ಯಕ್ಕೆ ಇವೆಲ್ಲ ಮತ್ತೆ ರಿಪೇರಿಯ ಕಾರ್ಯದಲ್ಲಿ ಇದೆ, ಹಾಗೆ ಬಿಟ್ಟಿದ್ದಾರೆ. ಸುಜುಕಿ ಶೋರೂಮ್, ನ್ಯಾನ್ಸಿ ಆಟೋಮೊಬೈಲ್ಸ್. ಇದೇ ರಸ್ತೆಯಲ್ಲಿ ಅತ್ಯಂತ ಹೆಚ್ಚು ಡ್ಯಾಮೇಜ್ ಆದ ಇನ್ನೊಂದು ಬಿಲ್ಡಿಂಗ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ನೀವು ನನ್ನ ಹಿಂದೆ ಸಂಪೂರ್ಣವಾಗಿ ಭಸ್ಮವಾಗಿರುವಂತಹ ಸ್ಟೋರ್ಸ್ ಏನು ನೋಡ್ತಾ ಇದ್ದೀರಾ, ಇದರ ಹೆಸರು ಬಾಟ್ ಬಟೇನಿ ಅಂತ. ಈಗ ನಮ್ಮಲ್ಲಿ ಆದೀಶ್ವರು ಮತ್ತು ಇನ್ನೂ ಸಾಕಷ್ಟು ದೇವಿ, ಇನ್ನೂ ಸಾಕಷ್ಟು ಎಲೆಕ್ಟ್ರಾನಿಕ್ಸು ಮತ್ತು ಸೂಪರ್ ಮಾರ್ಕೆಟ್ಸು, ದೊಡ್ಡ ದೊಡ್ಡ ಚೈನ್ ಆಫ್ ಸೂಪರ್ ಮಾರ್ಕೆಟ್ಸ್ ಇದೆಯಲ್ಲ, ಎಸ್ಪೆಷಲಿ ವಿತ್ ರಿಗಾರ್ಡಿಂಗ್ ಎಲೆಕ್ಟ್ರಾನಿಕ್ಸು, ಆ ರೀತಿ ಒಂದು ಸ್ಟೋರ್ ಇದು. ಇಡೀ ನೇಪಾಳದಲ್ಲಿ 30 ವರ್ಷಗಳ ಕಾಲದಿಂದ ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇರೋಂಥ ಒಂದು ಸ್ಟೋರು. ಮಿಸ್ಟರ್ ಗುರುಂಗ್ ಅವರು ಚಿಕ್ಕದಾಗಿ ಶುರು ಮಾಡಿದಂತಹ ಬಾಟ್ ಬಟೇನಿ ಇವತ್ತು ಬಹಳ ದೊಡ್ಡದಾಗಿ, ಬಹಳ ಅತ್ಯದ್ಭುತವಾಗಿ ನಂಬರ್ 1 ಬ್ರ್ಯಾಂಡ್ ಆಗಿ ನಿಂತಿದೆ. ಆದರೆ ಪ್ರತಿ ಸರಿ ನೇಪಾಳದಲ್ಲಿ ಏನಾದರೂ ಕಿರಿಕಾದಾಗ ಪ್ರೊಟೆಸ್ಟರ್ಸು ಬಾಟ್ ಬಟೇನಿ ಸ್ಟೋರ್ಸನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಈ ಸರಿ ಸುತ್ತಮುತ್ತ ಬೇಕಾದ ಸ್ಟೋರ್ಸ್ ಇದೆ, ಯಾವುದೂ ಮುಟ್ಟಿಲ್ಲ. ಆದರೆ ಬಾಟ್ ಬಟೇನಿ ಸ್ಟೋರನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ಸುಟ್ಟಾಕಿದ್ದಾರೆ. ಇದ್ರ ಒಳಗೆ ನಿಮಗೆ 3 ಬಾಡಿ ಕೂಡ ಸಿಕ್ತಂತೆ, ಸಂಪೂರ್ಣವಾಗಿ ಸುಟ್ಟು ಹೋಗಿರೋದು. ಅದು ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಲೂಟಿ ಮಾಡೋಕ್ಕೆ ಹೋಗಿ ಟಾಪ್ ಫ್ಲೋರಲ್ಲಿ ಸಿಗಾಕೊಂಡು ವಾಪಸ್ ಬರೋಕ್ಕಾಗದೇ ಇರ್ಬೋದು, ಅಂಥವ್ರು ಇರ್ಬೋದು. ಬಟ್ ಏನೇ ಆಗಲಿ ಒಂದ್ಸಲ ನೋಡಿ ಹೆಂಗಾಗಿದೆ ಅಂತ. ಇಡೀ ಈ ಬಾಟ್ ಬಟೇನಿ ಸ್ಟೋರನ್ನು ನೆಲಸಮ ಮಾಡಿಬಿಟ್ಟಿದ್ದಾರೆ ಪ್ರೊಟೆಸ್ಟರ್ಸು. ಜೆನ್ಜಿ ಹೇಳ್ತಾರೆ, ಯಂಗ್ಸ್ಟರ್ಸ್ ಹೇಳ್ತಾರೆ, ಇದು ನಾವು ಮಾಡಿರೋದಲ್ಲ, ಇದು ಒಂದು ಕಾರ್ಪೊರೇಟ್ ಎನಿಮಿ. ಅಂದರೆ ಯಾರು ಬಾಟ್ ಬಟೇನಿ ಸ್ಟೋರ್ಸ್ಗೆ ಕಂಡ್ರೆ ಆಗಲ್ವೋ ಅವರು ಇದನ್ನು ಮಾಡಿಸಿರೋದು ಅಂತ. ಬಟ್ ಸತ್ಯವಾಗ್ಲೂ ಇದರಿಂದ ಸತ್ಯತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಪ್ರತಿ ಸರಿನೂ ಇದೇ ರೀತಿಯಾಗಿದೆ. ಈ ಬಾರಿ ದಾಂಧಲೆಯಲ್ಲಿ ಒಂದು ಸೈಡು ಅದನ್ನು ರೆವಲ್ಯೂಷನ್ ಅಂತ ಕರಿಬೇಕು, ಇನ್ನೊಂದು ಸೈಡ್ ಅದನ್ನು ದಾಂಧಲೆ ಅಂತ ಕರಿಬೇಕು. ಯಾಕಂದರೆ ಲೂಟಿಕೋರರಿಗೆ ರೆವಲ್ಯೂಷನಲ್ಲಿ ಅವಕಾಶವಿಲ್ಲ. ರೆವಲ್ಯೂಷನ್ ಅನ್ನೋದು ಒಳ್ಳೆ ಉದ್ದೇಶಕ್ಕೋಸ್ಕರ ಇರಬೇಕು. ಯಾರೋ ಒಬ್ಬರು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅದನ್ನು ಸರ್ವನಾಶ ಮಾಡೋದಲ್ಲ. ಮಿಸ್ಟರ್ ಗುರುಂಗ್ ಏನಿದ್ದಾರೆ, ಅವರು ಬಹಳ ಅತ್ಯುತ್ತಮವಾದ ಸೇವೆಯನ್ನು, ಸಾಕಷ್ಟು ಫ್ರೀ ಮೆಡಿಕಲ್ ಹಾಸ್ಪಿಟಲ್ಸ್ನ ಬಡವರಿಗೋಸ್ಕರ, ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ಗೋಸ್ಕರ, ಮತ್ತು ಒಳ್ಳೆ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕಾಲರ್ಶಿಪ್ ಕೊಡೋದರಲ್ಲಿ ಪ್ರತಿಯೊಂದರಲ್ಲೂ ಬಹಳ ನಿರತರಾಗಿದ್ದಾರೆ ಮತ್ತು ಬಹಳ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಓದ್ಪಟ್ಟೆ.
ಆದರೆ ಅವರ ಒಂದು ಸೂಪರ್ ಮಾರ್ಕೆಟ್ ಸ್ಟೋರ್ಸ್ಗೆ ಈ ರೀತಿ ಗತಿ ಬಂದಿರೋದು ಬಹಳ ನೋವಾಗುತ್ತೆ. ಈ ಥರ 12 ಸ್ಟೋರ್ ಇದೆ, ಈ ಥರ ಸಂಪೂರ್ಣವಾಗಿ ಸರ್ವನಾಶ ಮಾಡಿರೋದು. 12 ಸ್ಟೋರ್ನ ಸಂಪೂರ್ಣವಾಗಿ ಈ ಥರ ಭಸ್ಮ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ವಾಷಿಂಗ್ ಮಿಷಿನ್ಗಳು, ಹೊಸ ವಾಷಿಂಗ್ ಮಿಷಿನ್ಗಳು ಅರ್ಧಕ್ಕರ್ಧ ಲೂಟಿ ಮಾಡಿ ಎತ್ಕೊಂಡು ಹೋಗಿದ್ದಾರೆ. ಇನ್ನು ಮಿಕ್ಕಿದನ್ನೆಲ್ಲ ಹಾಗೆ ಬೆಂಕಿ ಹಚ್ಚಿ ಭಸ್ಮ ಮಾಡಿಬಿಟ್ಟಿದ್ದಾರೆ. ಈ ಒಂದು ದೃಶ್ಯವನ್ನು ನೋಡೋದಕ್ಕೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಈ ಥರ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಆಗಬಾರ್ದು. ಎಷ್ಟೋ ಎಂಪ್ಲಾಯೀಸ್ ಇದ್ರಂತೆ ಇದರಲ್ಲಿ, ಎಷ್ಟೋ ಸಾವಿರಾರು ಎಂಪ್ಲಾಯೀಸ್ ಈ ಒಂದು ಚೈನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆಲ್ಲ ಕೆಲಸ ಇಲ್ಲ, ಟೈಮಲ್ಲಿ ಸಂಬಳ ಬರಲ್ಲ. ಈ ಇನ್ಶೂರೆನ್ಸ್ ಬರ್ಬೋದು, ಅದು ಯಾವ ಕಾಲಕ್ಕೆ ಬರುತ್ತೋ, ರಿಯಂಬರ್ಸ್ ಆಗುತ್ತೋ, ಅದಾದಮೇಲೆ ಏನಾಗುತ್ತೋ. ಈ ಥರ ಸ್ಟೋರನ್ನ ಈ ಸ್ಥಿತಿಯಿಂದ ಮತ್ತೆ ವರ್ಕಿಂಗ್ ಲೆವೆಲಿಗೆ ತರಬೇಕು ಅಂದರೆ ಅದ್ರ ಹಿಂದೆ ಇರುವಂತಹ ಪರಿಶ್ರಮ ಮತ್ತು ಇಡೀ ಒಂದು ಸಪ್ಲೈ ಚೈನೇ ಡಿಸ್ಟರ್ಬ್ಡ್ ಆಗಿ ಇಡೀ ಇಂಡಸ್ಟ್ರಿನೇ ಬಿದ್ದೋಗುವಂತಹ ಸಂದರ್ಭ ಬರುತ್ತೆ. ಸೊ ಅದಕ್ಕೆ ಹೇಳೋದು, ಎಲ್ಲದಕ್ಕೂ ಎಲ್ಲ ಕಥೆಗಳಿಗೂ 2 ಮುಖ ಇರುತ್ತೆ ಅನ್ನೋ ರೀತಿಲಿ. ಒಂದು ಸೈಡು ಉದ್ದೇಶ ಒಳ್ಳೇದಿತ್ತು, ಭ್ರಷ್ಟಾಚಾರ ಇತ್ತು, ಅದರ ವಿರುದ್ಧ ಹೋರಾಟ ಇತ್ತು, ಫ್ರೀಡಮ್ ಆಫ್ ಸ್ಪೀಚ್ ವಿರುದ್ಧ ಹೋರಾಟ ಇತ್ತು. ಆದರೆ ಮತ್ತೊಂದು ಕಡೆ ಎಷ್ಟೋ ಜನರ ಸೆಲ್ಫಿಶ್ ವೆಸ್ಟೆಡ್ ಇಂಟ್ರೆಸ್ಟ್ಗಳಿತ್ತು. ಲೂಟಿಕೋರರ ಲೂಟಿ ಅಂದರೆ ಸಂಪೂರ್ಣವಾಗಿ ಲೂಟಿಕೋರರು ಆ ಒಂದು ಆಪರ್ಚುನಿಟಿ ಅಂತ ಅಂದ್ಕೊಂಡು ಈ ಒಂದು ಸನ್ನಿವೇಶವನ್ನು ಏನೇನು ಸಾಧ್ಯವಾಗುತ್ತೋ ಅದನ್ನೆಲ್ಲ ಲೂಟಿ ಮಾಡಿದ್ರು. ಬಟ್ ಇದನ್ನೆಲ್ಲ ನೋಡಿದಾಗ ಬಹಳ ನೋವಾಗುತ್ತೆ ಈ ಥರ ಒಂದು ದೃಶ್ಯವನ್ನು ನೋಡೋದಕ್ಕೆ. ಮತ್ತೆ ಬಾಟ್ಬೆಟ್ಟಿನಿ ಸ್ಟೋರು ಶುರು ಮಾಡಿದ್ದಾರೆ, ಎಲ್ಲ ಸ್ಟೋರ್ಸು ಮತ್ತೆ ಓಪನ್ ಮಾಡಿದ್ದಾರಂತೆ. ಬಟ್ 12 ಸ್ಟೋರ್ ಏನು ಬೆಂಕಿ ಹಚ್ಚಿದ್ರು ಅದು ಮಾತ್ರ ಇವತ್ತಿಗೂ ಈ ಸ್ಥಿತಿಲಿದೆ. ಒಳ್ಳೆಯದಾಗಲಿ ಮಿಸ್ಟರ್ ಗುರುವಿಗೆ, ಎಲ್ಲ ಎಂಪ್ಲಾಯೀಸ್ಗೂ ಮತ್ತೆ ಕೆಲಸ ಸಿಕ್ಕಿ ಅವರ ಫ್ಯಾಮಿಲಿಗಳನ್ನು ನೋಡ್ಕೊಳ್ಳೋಂಗಾಗಲಿ. ಈ ಥರ ಅನಾವಶ್ಯಕ ದಾಂಧಲೆಗಳು ನಿಲ್ಲಲಿ ಅಂತ ಕೇಳ್ಕೊತೀನಿ.